ಹಲೋ. ಹಲೋ ಸರ್, ಏನು ಯೋಚನೆ ಮಾಡಿದ್ರಿ? ನನಗಾಗಲೇ ಹೇಳಿದ್ನಲ್ಲ, ನಾನು ಯಾವುದೋ ಫ್ಯಾಮಿಲಿ ಫಂಕ್ಷನಲ್ಲಿ ಬ್ಯುಸಿ ಇದ್ದೀನಿ ಅಂತ. ನಾನು ಫ್ರೀ ಆದಾಗ ನಿನಗೆ ಫೋನ್ ಮಾಡ್ತೀನಿ, ಸುಮ್ಮನೆ ಯಾಕೆ ತೊಂದರೆ ಕೊಡ್ತಾ ಇದೆಯಾ? ನನಗೆ ಬೇರೆ ದಾರಿ ಇಲ್ವಲ್ಲ ಸರ್. ನಿಮಗೆ ತೊಂದರೆ ಕೊಡದೆ ಹೋದರೆ ನನ್ನ ತೊಂದರೆಯಿಂದ ನಾನು ಹೊರಗೆ ಬರೋದಕ್ಕಾಗಲ್ಲ. ನಿಮಗೆ ಮಾತ್ರ ಫ್ಯಾಮಿಲಿ ಅಲ್ಲ ಸರ್, ನನಗೂ ಫ್ಯಾಮಿಲಿ ಇದೆ, ನನಗೂ ಫ್ಯಾಮಿಲಿ ಈವೆಂಟ್ ಇರುತ್ತೆ. ಹಾಗಂತ ನಮ್ಮ ಕೆಲಸನ ನಾವು ಮರೆಯೋಕ್ಕಾಗತ್ತಾ ಸರ್? ತೊಂದರೆ ತಂದ್ಕು ಅಂತ ನಾನು ಹೇಳಿದ್ನ ನಿನಗೆ. ನಿನಗೆ ತೊಂದರೆ ಆದರೆ ನಾನೇನು ಮಾಡಬೇಕು? ಸರ್, ಕೋಗಿಲೆಗೆ ಯಾರು ಹಾಡೋದನ್ನು ಹೇಳ್ಕೊಡಲ್ಲ, ನರಿಗೆ ಕೂಗೋದನ್ನು ಹೇಳ್ಕೊಡಲ್ಲ. ಹಾಗೆ ಸರ್, ಕೆಲವೊಂದು ಸಮಸ್ಯೆಗಳು ನಮ್ಮನ್ನು ಹೇಳಿ ಕೇಳಿ ಬರುತ್ತಾ? ಇಲ್ಲ ಅಲ್ವಾ? ಆದರೆ ಸಮಸ್ಯೆ ಬಂದಾಗ ಪರಿಹಾರ ಮಾಡಿಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಅದಕ್ಕೆ ನಿನಗೆ ತೊಂದರೆ ಆದ ತಕ್ಷಣ ನನಗೆ ದುಡ್ಡು ಕೊಟ್ಬಿಡ್ಬೇಕಾ? ಇದೇ ಅಲ್ವಾ ಸರ್ ಲಾಜಿಕ್ಕು? ನಿಮ್ಮ ಪಾಡಿಗೆ ನೀವು ಕೆಟ್ಟ ಕೆಲಸನ ಮಾಡಿ ಸುಮ್ಮನೆ ಇದ್ಬಿಟ್ರೆ ಆ ದೇವರು ನನ್ನಂಥವನೊಬ್ಬನನ್ನ CCTV ಥರ ನಿಮ್ಮ ಹಿಂದೆ ಬಿಟ್ಟಿರ್ತಾನೆ. ನೀವೀಗ ನನಗೆ ಸಹಾಯ ಮಾಡಲಿಲ್ಲ ಅಂದರೆ ನೀವು ಮಾಡಿರೋ ಕೆಟ್ಟ ಕೆಲಸನ ಇಡೀ ಪ್ರಪಂಚಕ್ಕೆ ತೋರಿಸ್ಬಿಡ್ತೀನಿ ಸರ್. ಒಂದು ಸಲ ತಪ್ಪು ಮಾಡಿದ್ರೆ ಅನ್ಬಹುದು, 2 ಸಲ ಮಾಡಿದ್ರೆ ಪರವಾಗಿಲ್ಲ ಅಂತ ಬಿಡ್ಬಹುದು. ಪದೇ ಪದೇ ತಪ್ಪು ಮಾಡ್ತಾ ಇದ್ರೆ ಚೆನ್ನಾಗಿರೋದಿಲ್ಲ. ಚೆನ್ನಾಗಿರಲ್ಲ ಅಂತ ನನಗೂ ಗೊತ್ತು ಸರ್. ಆದ್ರೆ ಏನು ಮಾಡೋದು? ಕಾರ್ಯವಾಸಿ ಕತ್ತೆ ಕಾಲು ಹಿಡಿಲೇಬೇಕು. ನಾನು ನಿಮ್ಮ ಕಾಲು ಹಿಡಿತೀನಿ, ನೀವು ನನ್ನ ಕೈನ ಹಿಡಿಲೇಬೇಕು. ಹೇಳಿ ಸರ್, ದುಡ್ಡು ಕೊಡ್ತೀರೋ ಇಲ್ಲ ಈ ಚಿದಂಬರ ರಹಸ್ಯನ ಲೀಕ್ಔಟ್ ಮಾಡಿಬಿಡ್ಲೋ? ಅದೆಲ್ಲ ಏನು ಬೇಡ, ನಾನು ದುಡ್ಡು ಕೊಡ್ತೀನಿ. ಓಕೆ ಸರ್, ಹಾಗೆ ಮಾಡಿ. ಆದರೆ ಇನ್ನೊಂದು ವಿಷಯ ಸರ್, ಹೋದ ಸಲ ಮಾಡಿದಾಗೆ ಈ ಸಲನೂ ನನ್ನನ್ನು ಹಿಡಿಯೋದಕ್ಕೆ ಅಂತ ಹುಡುಗರನ್ನ ಕರೆಸಿದ್ರೆ ನಾನು ಹುಷಾರಾಗಿರ್ತೀನಿ ಸರ್. ಯಾಕಂದರೆ ಈಗಾಗಲೇ ವಿಡಿಯೋನ 3 ಕಾಪಿ ಮಾಡಿ ನನ್ನ ಫ್ರೆಂಡ್ಸ್ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ. ಅವ್ರೀಗ ಹೋಮ್ ಮಿನಿಸ್ಟರ್ ಆಫೀಸ್ ಹತ್ರ, ಮೀಡಿಯಾ ಆಫೀಸ್ ಹತ್ರ ಮತ್ತು ಕಮಿಷನರ್ ಆಫೀಸ್ ಹತ್ರ ಇದ್ದಾರೆ. ನೀವು ನನ್ನನ್ನು ಹಿಡಿದು ನಾನು ವಾಪಸ್ ಹೋಗಿಲ್ಲ ಅಂದರೆ ಆ ಪೆನ್ ಡ್ರೈವ್ ಅವ್ರ ಕೈ ಸೇರುತ್ತೆ. ಆಮೇಲೆ ನಾನಲ್ಲ, ಆ ದೇವರು ಬಂದರೂ ನಿಮ್ಮನ್ನು ಕಾಪಾಡೋದಕ್ಕಾಗಲ್ಲ ಸರ್. ಈ ವಿಷಯ ಇಡೀ ಪ್ರಪಂಚಕ್ಕೆ ಬಿಟ್ಟಿರುತ್ತೆ. ನೀವು ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರೆ ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀನಿ. ಇದು ನನ್ನ ಕೊನೆ ಪ್ರಯತ್ನ ಸರ್. ಇನ್ನು ಯಾವತ್ತೂ ಜೀವನದಲ್ಲಿ ನಿಮ್ಮ ಸಹವಾಸಕ್ಕೆ ಬರಲ್ಲ. ಹೋದ ಸಲ ನೀವು ಹೀಗೆ ಹೇಳಿದ್ಯಲ್ಲ, ಆದರೆ ಈಗ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಫೋನ್ ಮಾಡಿದ್ಯಾ? ಮಾತಿಗೆ ತಕ್ಕಂತೆ ನಡ್ಕೊಳ್ಳೋರು ಬರ್ತನೆ ಏನಾಯಿತು? ಏನು ಮಾಡೋದು ಸರ್, ಮಣ್ತಿನ ಕೆಲಸ ಮಾಡಿಬಿಟ್ಟಿದ್ದೀನಿ. ಇದು ಲಾಸ್ಟ್ ಟೈಮ್ ಸರ್. ಇನ್ನೊಂದು ಸಲ ಇಂಥ ಕೆಲಸ ಮಾಡಲ್ಲ. ಈ ಮಾಡಿರೋ ತಪ್ಪನ್ನು ಸರಿ ಮಾಡ್ಕೋಬೇಕಲ್ವಾ? ಇನ್ನೊಂದು ಸಲ ನಿಮ್ಮ ತಂಟೆಗೆ ಬಂದರೆ ನೀವೇನು ಮಾಡಿದ್ರು ನಾನು ಕೇಳಲ್ಲ. ಕೇಳೋದಕ್ಕೆ ನನ್ನನ್ನು ನೀವು ಉಳಿಸಿದ್ರೆ ತಾನೆ ಸರ್. ಎಲ್ಲಿ ಬರಬೇಕು ಹೇಳಿ ಸರ್? ನೋಡೋ, ಈಗ ನನ್ನ ಹತ್ರ ದುಡ್ಡಿಲ್ಲ, ಅಂದರೆ ನಾನು ಮನೆಗೆ ಹೋಗಬೇಕು. ಬೆಂಗಳೂರು ತಲುಪಿದ ಮೇಲೆ ನಿಮ್ಗೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬರುವಂತ. ಓಕೆ ಸರ್, ಆದರೆ ವ್ಯವಹಾರ ಮಾತ್ರ ನೈಸಾಗಿ ಯಾವುದೇ ಸದ್ದು ಗದ್ದಲ ಇಲ್ಲದೆ ನಡಿಬೇಕು. ನೀವು ವೈಲೆಂಟ್ ಆದ್ರೋ ನಾನು ವೈಲೆಂಟ್ ಆಗ್ತೀನಿ. ಓಕೆ ಸರ್, ನಾನು ಬರ್ತೀನಿ. ಜಾಗ ಎಲ್ಲಿ ಅಂತ ತಿಳಿಸಿ. ನಿಮ್ಮ ಫೋನಿಗೆ ವೆಯ್ಟ್ ಮಾಡ್ತಿರ್ತೀನಿ. ರೈಟ್, ಓಕೆ. ಜಯಂತ ಒಂದ್ಸಲಿ ದುಡ್ಡಿಸ್ಕೊಂಡ ಮೇಲೆ ಇವನ ಧೈರ್ಯ ಜಾಸ್ತಿ ಆಗಿ ಹೋಗಿದೆ. ಪದೇ ಪದೇ ಇದೇ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಇವನಿ ಆಟಕ್ಕೆ ಒಂದು ಅಂತ್ಯ ನೀನು ಹಾಡಲೇಬೇಕು. ಮಾಡೋದು ಹಲೋ, ಮತ್ತೆ ಬ್ಲ್ಯಾಕ್ ಮೇಲ್ ಫೋನ್ ಮಾಡಿದ್ದ. ನೋಡು, ಈ ಸಲ ಅವನ ಆಟಕ್ಕೆ ಅಂತ್ಯ ಹಾಡಲೇಬೇಕು. ಅವನನ್ನು ಪಳಗಿಸ್ಲೇಬೇಕು. ನಾನೊಂದು ಕೆಲಸ ಮಾಡ್ತೀನಿ, ನಿಂಗೊಂದು ಲೊಕೇಶನ್ ಕಳಿಸ್ತೀನಿ, ಹುಡುಗನ ಕರ್ಕೊಂಡು ಅಲ್ಲಿಗೆ ಬಂದುಬಿಡು. ಉಳಿದಿದ್ದು ಏನು ಮಾಡಬೇಕು ಅಂತ ಬಂದು ಹೇಳ್ತೀನಿ. ಓಕೆ, ಓವರ್ ಆ್ಯಂಡ್ ಔಟ್. ಇನ್ನೇನು ಲೊಕೇಶನ್ ಕಳಿಸ್ತಾನೆ, ಈಡಂಗೆ ಏನಾದರೂ ಒಂದು ಸುಳ್ಳು ಹೇಳಿ ಅಲ್ಲಿಂದ ಹೊರಟ್ಬಿಡ್ತೀನಿ. ಜಾನು, ಇಲ್ಲಿ ಮನೆಯವ್ರು ಎಲ್ಲರೂ ಸೇರಿದ್ದಾರೆ. ಇದೇ ಸರಿಯಾದ ಸಮಯ. ಜಯಂತ್ ಅವ್ರ ಮುಖವಾಡ ಬೈಲ್ ಮಾಡಿ ಅವ್ರು ಎಂಥವ್ರು ಅಂತ ಎಲ್ರಿಗೂ ಹೇಳ್ಬೇಡ. ಎಲ್ಲರೂ ಇರೋದ್ರಿಂದ ಅವ್ರು ನಮ್ಗೆ ಯಾವ ತೊಂದರೆನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿಶ್ವ ಅದಷ್ಟು ಸುಲಭ ಅಲ್ಲ ಕಣೋ.
ಜಯಂತ್ ಅವ್ರ ಹತ್ರ ಇರೋದು ನಮ್ಮ ವೆಂಕಿ ಅಣ್ಣನ ತಾಯಿ. ಅವ್ರನ್ನ ಸೇಫ್ ಆಗಿ ವೆಂಕಿ ಅಣ್ಣಂಗೆ ಒಪ್ಸೋವರೆಗೂ ನಾವು ಮನೆಯವ್ರಿಗೆ ಹೇಳಕ್ಕಾಗಲ್ಲ. ಜಯಂತ್ ಅವ್ರಿಗೆ ಸಣ್ಣ ಅನುಮಾನ ಬಂದ್ರೂ ಅಮ್ಮಂಗೇನಾದ್ರೂ ಅಪಾಯ ಮಾಡ್ಬಿಡ್ತಾರೆ. ಆಗ ನನ್ನ ಅಣ್ಣಂಗೆ ಏನಂತ ಹೇಳು? ಏನಾದ್ರೂ ಹಾಗೆಲ್ಲ ಆದ್ರೆ ಅದಕ್ಕೆಲ್ಲ ಕಾರಣ ನಾನೇ ಆಗೋಗ್ತೀನಲ್ವಾ? ಹಾಗಂತ ಎಷ್ಟು ದಿನ ಅಂತ ಸುಮ್ಮನಿರೋದು ಜಾನು? ಅವ್ರನ್ನ ಸುಮ್ಮನೆ ಬಿಟ್ಟಷ್ಟು ಆ ವ್ಯಕ್ತಿ ತಪ್ಪಿನ ಮೇಲೆ ತಪ್ಪು ಮಾಡ್ತಾನೆ ಇದ್ದಾರೆ. ನಾವೀಗ ಅವ್ರ ಮುಖವಾಡ ಬಯಲು ಮಾಡ್ಲಿಲ್ಲ ಅಂದ್ರೆ ಅವ್ರು ತಿದ್ಕೊಳ್ಳೋದು ಹೇಗೆ? ಅವ್ರು ತಿದ್ಕೋತಾರೆ ಅಂತ ನನಗಂತೂ ಅನಿಸ್ತಿಲ್ಲ. ಅವ್ರನ್ನ ತಿದ್ದೋ ಪ್ರಯತ್ನ ಪಟ್ರೆ ನಮಗ್ ತೊಂದರೆ ಮಾಡ್ತಾರಷ್ಟೆ. ಹಾಗಂತ ಎಷ್ಟು ದಿನ ಅಂತ ಸುಮ್ಮನಿರೋದು ಜಾನು? ನನ್ನ ಕಣ್ಣು ಮುಂದೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ನನ್ನಿಂದ ನೋಡ್ಕೊಂಡು ಸುಮ್ಮನಿರೋದಕ್ಕಾಗಲ್ಲ. ಸಮಯ ಬರೋವರೆಗೂ ನಾವು ಕಾಯ್ಬೇಕು ಅಷ್ಟೇ. ನಾವ್ ಇದನ್ನೆಲ್ಲ ಹೋಗಿ ಈಗಲೇ ಮನೆಯವ್ರ ಹತ್ರ ಹೇಳ್ತೀವಿ ಅನ್ಕೋ. ಆಗ ಆ ಕೋಪಕ್ಕೆ ಅಮ್ಮಂಗೆ ಏನಾದ್ರೂ ಅಪಾಯ ಮಾಡೇ ಮಾಡ್ತಾರ ಅವರು. ಇಷ್ಟು ವರ್ಷ ತಾಯಿಗೋಸ್ಕರ ಹಂಬಲಿಸಿರೋ ಅಣ್ಣಂಗೆ ನಾನು ಏನಂತ ಹೇಳಿ? ಅವ್ರ ನೋವನ್ನ ನನ್ನ ಕಣ್ಣಿಂದ ನೋಡಕ್ಕಾಗತ್ತಾ ಹೇಳು? ಹಾಗಂತ ಎಷ್ಟು ದಿನ ಅಂತ ಹೀಗೆ ಸುಮ್ಮನಿರೋದು ಜಾನು? ಇದಕ್ಕೆಲ್ಲ ಆದಷ್ಟು ಬೇಗ ನಾವು ಅಂತ್ಯ ಹಾಡಲೇಬೇಕು, ಇಲ್ಲಾಂದ್ರೆ ನಮಗೆ ತೊಂದರೆ ಆಗುತ್ತೆ. ಸರಿಗ ಏನ್ ಮಾಡ್ಬೇಕು ಅಂತಿದ್ಯಾ ನೀನೇ ಹೇಳು. ನನಗನ್ಸೋ ಪ್ರಕಾರ ನಾವು ಇವತ್ತು ರಾತ್ರಿನೇ ವೆಂಕಿ ಅಣ್ಣವ್ರ ತಾಯಿನ ಅಲ್ಲಿಂದ ಕರ್ಕೊಂಡು ಬಂದ್ಬಿಡೋಣ. ಅದ್ ಹೇಗೋ? ಜಾನಿಯವರೇ, ಅದು ಒಂದು ಅರ್ಜೆಂಟ್ ಕೆಲಸ ಬಂದ್ಬಿಟ್ಟಿದೆ. ಒಂದು ಅರ್ಧ ಗಂಟೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಏನ್ರಿ ಒಂದಿನ ಬರಲ್ಲ ಅಂತ ಹೇಳಕ್ಕಾಗಲ್ವಾ? ಬೇಡದೇ ಇರೋ ಟೈಮಲ್ಲೆಲ್ಲ ಕೆಲಸ ಬಿಟ್ಟು ಮನೇಲೇ ಇರ್ತೀರಾ. ಇವತ್ತು ಎಲ್ಲರೂ ಇದ್ದಾರೆ, ಎಲ್ರ ಜೊತೆ ಸಂತೋಷ ಹಂಚ್ಕೊಡೋದು ಬಿಟ್ಟು ಹೋಗ್ತೀನಿ ಅಂತಿದ್ದೀರಲ್ಲ. ಜಾನಿಯವರೇ, ಈಗ ನಾನು ಒಬ್ಬ ಎಲ್ದಿದ್ರೆ ಏನಂತೆ? ನೀವು ಎಲ್ಲರ ಜೊತೆನೂ ಖುಷಿಯಾಗಿ ಸಂತೋಷವಾಗಿರ್ತೀರಿ ಅಂತ ನನಗೆ ಗೊತ್ತು. ನೋಡಿ, ಅರ್ಧ ಗಂಟೆ ಕೆಲಸ, ಇದು ಒಂದ್ಸಲ ಎಕ್ಸ್ಕ್ಯೂಸ್ ಮಾಡಿ, ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ. ಸರಿ, ಬೇಗ ಹೋಗ್ಬೇಕು ಬನ್ನಿ. ಸರಿ, ಬೇಗ ಬಂದೆ. ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಹಿಂಗೋಗಿ ನಾನು ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗ್ತಿದ್ದೀರಾ? ಏನೇ ನೀನು ಎಲ್ಲರೂ ಹೊರಟಾಗ ಎಲ್ಲಿಗೆ ಅಂತ ಕೇಳ್ತಿಯಲ್ಲ? ಆಯ್ತು ಬಿಡು, ಸಾರಿ. ಯಾವ ಕಡೆ ಹೋಗ್ತಿದ್ದೀರಾ? ಮತ್ತೆ ಅಳಿಯ ಅಲ್ಲ ಮಳಗಂಡ ಅನ್ನೋ ಹತ್ರ ಅದೇ ಪ್ರಶ್ನೆ ಕೇಳ್ತಿದ್ಯಲ್ಲ? ಹೌದು, ನೀವು ಉತ್ತರ ಕೊಡೋವರೆಗೂ ನಾನು ಹಂಗೆ ಕೇಳೋದು. ಬೆಳಿಗ್ಗೆ ನಮ್ಮ ಜೊತೆ ಬನ್ನಿ ಅಂತಂದ್ರೆ ನೀವಿಬ್ಬರೇ ಮುಂದೆ ಹೋಗಿ ಅಂತ ಕಳಿಸಿದ್ವಿ. ಈಗಾದರೂ ಇಲ್ಲಿ ನಮ್ಮ ಜೊತೆ ಇರ್ತೀರೇನೋ ಅಂತ ನೋಡಿದ್ರೆ ಅದೇನೋ ಕೆಲಸ ಅಂತ ಹೇಳ್ತೀರಾ. ನಿಮ್ಗೆ ಇದೇ ಟೈಮಲ್ಲಿ ಅದೆಲ್ಲ ಬರಬೇಕಾ? ಬರೀ ನನ್ನ ಮೇಲೆ ಅನುಮಾನ ಪಡೋದೇ ಆಯ್ತಲ್ಲ ನಿಂದು. ಅರ್ಧ ಗಂಟೆ ಕಣ, ಹಿಂಗೆ ಹೋಗಿ ಬಂದ್ಬಿಡ್ತೀನಿ. ಅದೆಲ್ಲ ಏನು ಬೇಡ, ಸುಮ್ಮನೆ ಇರಿ. ನೀವು ನಮ್ಮ ಜೊತೆನೇ ಇರಿ. ಆ ಕೆಲಸನ ಬೇರೆ ಯಾರಿಗಾದ್ರೂ ಕೊಡಿ. ಬೇರೆ ಯಾರಿಗೂ ಹೆಂಗೆ ಕೊಡೋಕ್ಕಾಗತ್ತೆ? ನಾನು ಹೋಗಿದ್ರೆ ಅದು ಬೇರೆ ಏನಾದರೂ ಆಗ್ಬಿಟ್ರೆ? ಅರ್ಧ ಗಂಟೆ ನೀನು ತಲೆ ಚೇಂಜ್ ಮಾಡ, ಹೋಗಿ ಬರ್ತೀನಿ. ಅಯ್ಯೋ ರೀ,